ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಶ್ರೀಮಂತಕ್ಕೆ ಹೋಗ್ತಿದ್ದೀನಿ ಗೈಸ್. ಅದಕ್ಕೆ ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಗೈಸ್, ಸ್ವಲ್ಪ ನನಗೆ ಏನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದ್ಕೊಂಡೆ ಈಸಿಯಾಗಿ ಸ್ಟಾರ್ಟ್ ಮಾಡಿಬಿಡ್ಬೋದು, ವೀಡಿಯೋಸ್ ಏನೋ ಈಸಿಯಾಗಿ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ. ಬಟ್ ಇವಾಗ ಅರ್ಥ ಆಗ್ತಿದೆ ಕಾಂಟೆಂಟ್ ಕ್ರಿಯೇಟರ್ಸ್ ಆಗೋದು ಅಷ್ಟು ಈಸಿ ಅಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಯಾಕೆ ಅಂದರೆ ಇವಾಗ ಸದ್ಯಕ್ಕೆ ನನಗೆ ಎಕ್ಸಾಮ್ಸ್ ಇದೆ, ಕಾಲೇಜ್, ಮತ್ತು ನಾನು ಪಾರ್ಟ್ ಟೈಮ್ ಕೆಲಸಕ್ಕೂ ಹೋಗೋದ್ರಿಂದ ಕಾಲೇಜು, ಪಾರ್ಟ್ ಟೈಮ್ ಕೆಲಸ ಮತ್ತು ವೀಡಿಯೋಸು ಎಲ್ಲ ಜೊತೇಲಿ ಮಾಡಿ ಮಿಕ್ಸಪ್ ಆಗಿಬಿಟ್ಟು ನನಗಂತೂ ಹೆಂಗೆ ಮಾಡಬೇಕು ಅಂತೇಳಿ ಕರೆಕ್ಟಾಗಿ ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ಸ್ ಕೊಡೋಕ್ಕಾಗ್ತಿಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ನನಗೆ ಎಕ್ಸಾಮ್ಸ್ ಬೇರೆ ಇದೆ, ಅದೆಲ್ಲ ಮುಗೀಲಿ, ಇನ್ನು ಒಳ್ಳೊಳ್ಳೆ ಕಾಂಟೆಂಟ್ ಮಾಡೋಣ. ಇವಾಗ ಸದ್ಯಕ್ಕೆ ಬೇಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ನಾನು ಸುಪ್ರಿಯಾ ಅವ್ರ ಮನೇಲಿ ಇದ್ದೀನಿ ಗೈಸ್. ಇಲ್ಲೇ ಇವ್ರ ಮನೆ ಪಕ್ಕನೇ ಶ್ರೀಮಂತ ಇರೋದು. ನಂದು ಡ್ರೆಸ್ ಬೇರೆ ಕರೆಕ್ಟಾಗಿ ಆಗ್ತಿರ್ಲಿಲ್ಲ, ಅದಕ್ಕೆ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗಬೇಕು, ಸಿಗ್ತೀವಿ. ಇವಾಗ ನಾವು ಶ್ರೀಮಂತ ಹತ್ರ ಇದ್ದೀವಿ. ಶ್ರೀಮಂತ ಹತ್ರ ಅಲ್ಲ, ಸೀಮಂತ. ಬಾಯ್ ಇಬ್ರು ಬಾಯೇ. ಏನು ಗರ್ಲ್ ಅಂತ ಹೇಳಿದ್ರು ಅವರು ಯಾವಾಗಾದ್ರು? ಒಂದಿನೂ ಕೇಳಿ. ಹೆಲ್ತಿ ಬೇಬಿ ಅಂದರೆ ಹೆಲ್ತಿ ಆಗಿದ್ರೆ ಸಾಕು ಬೇಬಿ. ಹಾಯ್ ಆಂಟಿ. ಹಾಯ್ ಹಾಯ್ ಮಾಡಿ. ಆಫ್ ಮಾಡ್ತೀನಿ ಬಿಡಿ. ಊಟ ಮಾಡಬೇಕಾ? ಬರೀ ಸಿಗೋದೇ ಹೇಳ್ತಾರೆ, ಸಿಗ್ತೀವಿ ಅದೊಂದೇ ಏನು ಮಾಡಬೇಕು ಬರೋಲ್ಲ. ಇನ್ನೂ ಹೊಸದಲ್ವ ಅಲ್ಲ ಅಜ್ಜಿ. ಇವಾಗ ನಾವು ಫಂಕ್ಷನ್ ಮುಗಿಸ್ಕೊಂಡು ಗಿಫ್ಟ್ ತರಕ್ಕೆ ಹೋಗ್ತಿದ್ದೀವಿ. ಎಸ್, ನಾವೆಂತ ಚೆನ್ನಾಗಿ ಕಾಣಿಸ್ತಿದ್ದೀವ ನಾವು. ಈಗ ಏನು ಗಿಫ್ಟ್ ತೊಗೊಳ್ಳೋಣ? ನಮಗೇನು ಗೊತ್ತಾಗ್ತಾ ಇಲ್ಲ ಏನು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು. ಶ್ರೀಮಂತ ಇದೇ ಫಸ್ಟ್ ಟೈಮ್ ಗೈಸ್ ನಾವು ಇಷ್ಟೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫಂಕ್ಷನ್ಗಳಿಗೆಲ್ಲ ಗಿಫ್ಟ್ ತೊಗೊಳ್ಳೋದು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಏನು ತೊಗೊಳ್ಳೋಣ ಹೇಳು. ಏನು ಕೊಡಬೇಕು ಅಂತಲೇ ಗೊತ್ತಿಲ್ಲ ಶ್ರೀಮಂತಗೆ. ನಾವು ಏನು ಅಂದ್ಕೊತಿದ್ದೀವಿ ಗೊತ್ತಾ? ಸುಮ್ಮನೆ ಬಳೆ ಕೊಡಿಸ್ಬಿಡೋಣ ಅಂದ್ಕೊತಿದ್ದೀವಿ. ಬಳೆ ಕಡಿಮೆ ದುಡ್ಡು ಆಗ್ಬಿಡಲ್ವಾ ಜಸ್ಟ್? ಹೌದು. ಅವ್ರೇನು ಬಳೆ ತಂದುಕೊಡು, ಬಳೆ ನಮಗೆ ತೊಗೊಳಕ್ಕೆ ಬರಲ್ವಾ ಅಂದ್ಕೊಂಡ್ರೆ ನಾವು ತೊಗೊಳಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಾ ಅಂತ. ಏನು ತೊಗೊಳ್ಳೋಣ ಅದು ಬೀಳಿಸ್ಬಿಡ್ಬೇಡ. ಗೊತ್ತಾಗ್ತಿಲ್ಲ, ನಮಗೇನು ಗೊತ್ತಿಲ್ಲ ಏನಂತ ಸರ್ಚ್ ಮಾಡೋಣ. ವಾಟ್ ಟು ಟೇಕ್, ವಾಟ್ ಗಿಫ್ಟ್ ಟು ಬೈ ಆನ್ ಫಾರ್ ಶ್ರೀಮಂತ ಗರ್ಲ್. ಏನು ಫಾರ್ ಕನ್ಸ್ಯೂಮ್ ಗರ್ಲ್. ಫಸ್ಟು ಅಂಗಡಿ ಹುಡ್ಕೋಣ ಬಾ ಅಂತ ಹೇಳ್ತೀವಿ. ಇಲ್ಲೆಲ್ಲೂ ಅಂಗಡಿ ಇಲ್ಲ, ಇದಾವೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಗೊತ್ತಾ ನಾವಿಲ್ಲೇ ಗೈಸ್ನ ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಿದ್ದು ಎಲ್ಲಿ ಅಂದರೆ ಇಲ್ಲಲ್ಲ ಈ ಏರಿಯಾದಲ್ಲಿ ಏರಿಯಾದಲ್ಲಿ ನಾವು ಇದ್ದಿದ್ದು. ಇದು ಯಾವ ಏರಿಯಾ ಅಂತ ಹೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಾ,
ಗಿಫ್ಟ್ ಸರ್ಟಿಫಿಕೇಟ್. ಚಾಚಿ ಪಿಲ್ ಸರ್ಚ್ ಮಾಡ್ತಿದ್ದಾಳೆ ನೋಡಿ ಗೈಸ್. ಪರ್ಸ್ನಲೈಸ್ ಜ್ಯುವೆಲ್ರಿ. ಹಾಂ, ಪರ್ಸ್ನಲೈಸ್ ಜ್ಯುವೆಲ್ರೀಸ್ ಅಂದರೆ ಅದೇನೇ ಬಳೆ. ಅದೇ ಅಮ್ಮ ಹೇಳ್ತಿಂದು ಅದೇ. ಇಲ್ಲ ಏನು ಮಾಡೋಣ. ಪಿಲ್ಲೋ ಆರ್ ಬೆಲಿ ಬಾಮ್. ಅದು ಬೆಸ್ಟ್ ಸುಪ್ರಿಯಾ. ಆರ್ ಬೇಬಿ ಮೆಮೊರಿ ಬುಕ್. ಇದು ಕೊಡ್ಸೋಣ, ಲೈಕ್ ಅವ್ಳು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಹಿಂಗೆ ಹಾಕ್ಕೊಂತಾರಲ್ಲ ಅದನ್ನ. ಹಿಂಗೆ ಹಿಡ್ಕೊಬೇಕು ನಾವು. ನಾನು ಹಿಂಗೆ ಹಿಡ್ಕೊತಿದ್ದೀನಿ. ಸೆಕೆ ಆಗ್ತಿದೆ. ಫಸ್ಟ್ ಟೈಮ್ ಹಿಂಗೆಲ್ಲ ಹಿಡ್ಕೊಂಡು ಮಾಡ್ತಾಯಿದ್ದೀವಿ ಗೈಸ್. ಇದೆಲ್ಲ ಮಾಡಬೇಕು ಗೈ. ನನಗಿನ್ನೂ ಆದರೂ ಭಯ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ಇವಳು ಬರೀ ನೋಡಿ ಅಪ್ಪ. ಓಕೆ ಗೈಸ್, ಇವಾಗ ನಾವು ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ, ಏನು ತಗೋತೀವಿ ಅಂಥೇಳಿ ನೋಡೋಣ. ಇವಾಗ ಫಸ್ಟ್ ಸರ್ಚ್ ಮಾಡ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ. ಹಲೋ. ಟೇಕಿಂಗ್ ಸ್ಟೀಲ್ ಫೀಡಿಂಗ್ ಬಾಟಲ್. ಅಡ್ವರ್ಟೈಸ್ ಮಾಡ್ತಾರೆ. ನೋ ಅಡ್ವರ್ಟೈಸ್, ನೋ ಪ್ರಮೋಷನ್, ನಥಿಂಗ್. ನೋ ಪ್ರಮೋಷನ್. 250 ಅಲ್ವಾ? ಹೇಳಿ ನೋಡಿ. ಅದರಲ್ಲಿ ಇನ್ನೂ ಬೇರೆ ಬೇರೆ. 256. 115. ಹಂಗೆ ಸಡನ್ನಾಗಿ ಬೇಕಿರೋದ್ರಿಂದ ಹಲೋ ಬಾಯಲ್ಲಿ. ಇಂಡಿಯಾಸ್ ಲಾಸ್ಟ್ ಮಾಡೋದು. ಬ್ಲಾಗ್ ಮಾಡ್ತೀರಾ? ಬ್ಲಾಗ್ಸ್. ಯಾರು? ನಾನೇ. ನೀವೇನಾ? ಇದೇ ಏರಿಯಾನಾ? ಅಲ್ಲ, ನಾವು ಇಲ್ಲೇ ಇದ್ದಿದ್ದು ಫಸ್ಟು. ಸ್ಕೂಲೆಲ್ಲ ಓದಿರೋದಿಲ್ಲೇ, ಬಟ್ ಇವಾಗ ಇಲ್ಲಿಲ್ಲ. ನಮ್ಮ ಫ್ರೆಂಡ್ ಫಂಕ್ಷನ್ ಇದೆ, ಅದಕ್ಕೆ ಬಂದಿದ್ದೀವಿ. ತಗೋಬೇಕಿತ್ತು. ಅದು ಆನ್ಲೈನ್ 250 ಐತೆ. ಬೇರೆ ಬೇರೆ ಸೈಜ್ ಇರ್ತವೆ, ಬೇರೆ ಕಂಪ್ನಿ ಇರ್ತವೆ. ML ಡಿಫ್ರೆನ್ಸ್ ಎಲ್ಲ. ಇದೇ ಬ್ರ್ಯಾಂಡು. ಏನಿಲ್ಲ, ಏನೋ ಮಾಡಿ. ಸುಪ್ರಿಯಾ ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ರು ಅನ್ಸುತ್ತೆ ಗೈಸ್. ಆ ಅಣ್ಣನೇ ಕೊಟ್ಟರು ಫೋನ್ನ ID ಹಾಕಿ ಅಂತ ಹೇಳ್ಬಿಟ್ಟು. ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇವರು ಸಿಂಧುರಾಜ ಇದ್ದಾರಾ? ಹಾಂ, ಸಿಂಧುರಾಜ್ ನನ್ನ ಫ್ರೆಂಡೇ. ನಮಗೂ ಫ್ರೆಂಡೇ ಹೇಳ್ರಿ. ಓ ಹೌದಾ? ನಮ್ಮ ಮೆಡಿಕಲ್ದೆಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡಿದ್ರಲ್ಲ. ಓ, ಇದೇ ಮೆಡಿಕಲ್ ಸ್ಟೋರಾ? ಇದೇ ಮೆಡಿಕಲ್. ಮತ್ತು ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಿಂಧು ಫ್ರೆಂಡ್ ಅಂದರೆ. ಏನಕ್ಕೆ ಆನ್ಲೈನಲ್ಲಿ ಬರಲ್ಲ? ಅದು ಯಾವ ಥರ ಇದೆ ಗೊತ್ತಿಲ್ಲ. ಮೆಟೀರಿಯಲ್ 550 ಮಾಡಿ. ಸಿಂಧುಗೆ ಹೇಳ್ತೀವಿ ಏನಂತ? ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಮಗೂ ಸಬ್ಸ್ಕ್ರೈಬರ್ಸ್ ಅಂತ. ಸಿಂಧು ನಿಮ್ಗೆ ಏನು ಗೊತ್ತು? ನಾವು ಸ್ಕೂಲಿಂದ ಜೊತೆಲ್ಲ UKG ಇಂದ ಫ್ರೆಂಡ್ಸು. ನಿಮ್ದು ಯಾವ ಏರಿಯಾ? ಇದೇ ಏರಿಯಾನೇ ಫಸ್ಟ್ ಇದ್ದಿದ್ದು. ಸಿಂಧುಗೆ ಹಾಯ್ ಮಾಡಿ ನನ್ನ ಕಡೆಯಿಂದ. ಸಿಂಧು ಇಲ್ಲವಲ್ಲ ಅಲ್ಲಿ? ಅಲ್ಲ, ನೋಡ್ತಾಳೆ ವಿಡಿಯೋ. ಹಾಯ್ ಸಿಂಧು, ನಮಸ್ತೆ. ನೋಡಿ, ನಾವಿಷ್ಟು ಗೊತ್ತಿರೋರಾಗಿ ನೀವು ಕಡಿಮೆ ಮಾಡಲ್ಲ. ಹೇಳಿದ್ಮೇಲೆ ಇಷ್ಟು ಗೊತ್ತಿರೋರು ಅಂದ್ರೆ ಏನು ಗೊತ್ತಾ, ನೀವು ತಾಂಡೋದ್ರು ಇದು ವೇಸ್ಟ್. ಅವ್ರು ಹೆಂಗೆ ಇದೇ ತಗೊಳ್ಳೋಣ ಸುಮ್ಮನೆ. ಇವಾಗ ಇಬ್ರು ಸೇರಿ ಕೊಡ್ತಿರತ್ತಾನೆ. ಮತ್ತೆ 250 ಕೊಡು, ಅಫೋರ್ಡ್ ಮಾಡಕ್ಕಾಗಲ್ವಾ ಇಬ್ರು? ಏನು ಹೇಳಿ, ಯೂಟ್ಯೂಬ್ನಾಗಿಂದ ಕಾಸು ಬರ್ತದೆ. ಫ್ಯೂಚರ್ ಬರ್ತದೆ, ಇವ್ರಿಗೂ ಬರ್ತೈತಲ್ಲ ತಿಂಗಳು. ಒಂದು ಚಾನಲ್ ಐತೆ, ತೆಗಿರಿ. ಹೌದಾ? ಕರೆಕ್ಟಾಗಿ ಮಂತ್ಲಿ ಬಂದ್ಬಿಡುತ್ತಾ? ಬಂದು ಬರುತ್ತೆ. ಮೋಟಿವೇಶನ್ ಕೊಡ್ತೀವಿ. ಇವಾಗ ಹಳೆ ವಿಡಿಯೋ ಇವಾಗ ರನ್ ಆಗ್ಬೋದು, ಅವೆಲ್ಲ ವ್ಯೂಸ್ ಆಡಕ್ಕೆ ಇದ್ದಾಗ ನಾವು ಇದೇ ಬುಕ್ ಸ್ಟಾಲಲ್ಲಿ ಗೈಸ್ ಬುಕ್ಸ್ ಎಲ್ಲ ತೊಗೊತಿದ್ದು ಅಲ್ವೇನೆ ಸುಪ್ರಿಯಾ? ಇವಾಗಲೂ ಇದೇ ಬುಕ್ ಸ್ಟಾಲಲ್ಲೇ ತೊಗೊಳೋದು. ನಾನಿಲ್ಲಿಲ್ಲ ಅಷ್ಟೇ. ಎರಡು ಕೂಡ ನೋಡ್ತೀನಿ. ಸ್ಕೂಲ ಕಾಲೇಜಾ ನೀನು ಇವಾಗ?
ಕಾಲೇಜ್ ಏನೋ PU. Pussy cat, where have you been? I'm in the land. ಯಪ್ಪ ಜಾನಿ ಎಸ್ ಪಾಪ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ. ಕನ್ನಡ ಇಲ್ವಾ? ಕನ್ನಡನೂ ಕೊಡಿ. ಹೋಗ್ಲಿ ಬಿಡ, ಇದೆ ತಗೊಳ್ಳಿ. ಯಾವುದೋ this story box we have Pussy cat, ಜಾನಿ ಎಸ್ ಪಾಪ. ಇಲ್ವಾ? ಅವನು ಇಲ್ಲ ಅಂತ ಹೇಳಕ್ ಅನಿಸ್ತು, ತುಡಿಸ್ದ. ಬಿಡು ಹೋಗಿ. ಸರಿ ಆಯ್ತು, ಹಂಗೆ ಮಾಡು ಬಾ ರ್ಯಾಪ್. ಈ ಅಂಗಡಿನ ನಾವು ಚಿಕ್ಕವರಿದ್ದಾಗ ಐಸ್ ಕ್ರೀಮ್ ಅಂಗಡಿ ಅಂತ ಹೇಳಿ ಕರಿತಾ ಇದ್ವಿ ಗೈಸ್. ಫುಲ್ ಫೇಮಸ್, ಇಡೀ ದೊಡ್ಡಬಿದ್ರ ಕಲ್ಗೆ ಫೇಮಸ್ ಇದು ಅಂಗಡಿ. ಇದೆಲ್ಲ ಮೆಮೊರೀಸ್. ಏನು ಮಾತಾಡೋಣ? ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಎಷ್ಟೊತ್ತಿಂದ ಈ ಒಂದು ಬಾಕ್ಸ್ಗೋಸ್ಕರ ಹುಡುಕಿ ಅಪ್ಪ ನೋಡು ಗೈಸ್, ಎಲ್ಲ ಹುಡ್ಕಿದಾಳೆ ಗೊತ್ತಾ. ಆಯಿತು, ಕಟ್ ಪೆನ್ನು ಹಾಂ. ಗೈಸ್ ಫೈನಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡ್ವಿ. ಇವಾಗ ಅವಳನ್ನ ಹುಡುಕೊಂಡು ಅವ್ರ ಮನೆ ಹತ್ರ ಹೋಗಿ ಕೊಟ್ಟು ಬರಬೇಕು. ಆಮೇಲೆ ಸಿಗ್ತೀವಿ. ಅವ್ರ ಮನೆ ಹತ್ರ ಹೋಗಿ ಸಿಗ್ತೀನಿ. ಅದ್ಯಾಕೆ ಹೇಳು? ಚಿಕ್ಕದಾಗಿದ್ರು ಮೀನಿಂಗ್ಫುಲ್ ಆಗಿದೆಯಾ? ಇಷ್ಟ ಆಯ್ತಾ? ಹೇಗೆ ಮಾತಾಡು? ಏನು ಮಾತಾಡಲಿ ಗೈಸ್? ಇದು ಮೇ ಬಿ ಇದೆಲ್ಲ ಹಾಕಿದ್ರೆ 1-2 ಅವರ್ ವಿಡಿಯೋ ನಾವೆಲ್ಲ ಕಟ್ ಮಾಡಿ ಹಾಕ್ತೀವಿ. ಫೋಟೋ ಅಲ್ಲ ಕಣೋ. ಕಾಲೇಜ್ಗೆ ಹೋಗಿ ಬಂದ, ಕರ್ಕೊಂಡು ಹೋಗಿ ಬಂದ. ಹೌದೊಂದು ಕಾಲೇಜ್ 18 ಅಲ್ಲಿ ಇರೋದು. ದಿನ ಹೋಗಲ್ಲ, ಡೈಲಿ ಹೋಗ್ತಾನೆ. ಸುಪ್ರೀತ್ ನಿಜ ಡೈಲಿ ಹೋಗ್ತಾನೆ ಕಾಲೇಜ್ಗೆ? ಬರೀ ಸುಪ್ರಿಯಾ ಅವ್ರ ತಮ್ಮ ಗೈಸ್ ಇವನು, ನನಗೂ ತಮ್ಮ. ಸಾಕು. ವಿಡಿಯೋಸ್ ಆಯಿತು ಗೈಸ್. ಇವಾಗ ನೋಡಿ ನಮ್ಮ ನಾರ್ಮಲ್ ಫಾರ್ಮಿಗೆ ಬಂದ್ಬಿಟ್ಟು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ರೀಲ್ ಮಾಡೋಕ್ಕಾಗಿಲ್ಲ. ಹೌದು, ನಾವು ಬರೀ ಟೈಮ್ ವೇಸ್ಟ್ ಮಾಡಿದ್ವಿ ಅಲ್ಲಿಗೆ ಹೋಗೋದ್ರಲ್ಲೇ. ಅವಳಿಗೆ ಗಿಫ್ಟ್ ಕೊಡೋ ಅದರಲ್ಲೇ ಟೈಮ್ ವೇಸ್ಟ್ ಮಾಡಿದ್ವಿ. ನಾವೇನು ಫೋಟೋಸ್ ಏನು ವೀಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಮಾಡಿದ್ದೀವಿ. ಯೂಟ್ಯೂಬ್ ವಿಡಿಯೋ ಅಂತೂ ಇವತ್ತು ಸಕ್ಸಸ್ಫುಲಿ ಮಾಡಿದ್ದೀವಿ. ಏನು ಮಾಡಿಲ್ಲ ಅಂದ್ರಲ್ವ? ಹೌದು. ಇವಾಗ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಬಿಟ್ಟು ಬರೋಕ್ಕೆ ಬರ್ತಾ ಇದ್ದೀನಿ. ಮನೆಯವ್ರಿಗೂ ಬಿಟ್ಟು ಬರ್ತೀಯಾ? ನೆಲಮಂಗ್ಲದವರೆಗೂ ಬರಲ್ಲ, ನಮ್ಮ ಮನೆಗೆ ಬಸ್ ಹತ್ರ ಡ್ರಾಪ್ ಮಾಡ್ತೀನಿ. ಆಯಿತು, ಬಸ್ ಹತ್ಕೊಂಡು ಹೋಗ್ತಾ ಒಬ್ಬಳೇ ಹೋಗ್ಬೇಕು. ಹೌದು. ಓಕೆ, ಇಲ್ಲ ನಾನು ಬರ್ತಾ ಇದ್ದೇನೆ ಸರ್. ಹಾಂ, ಬರ್ತಾ ಇರಲಿ ಬಿಡು, ಪರವಾಗಿಲ್ಲ. ಸರಿ ಗೈಸ್, ನಾನು ನಮ್ಮ ಮನೆಗೆ ಹೋಗಿ ಸಿಗ್ತೀನಿ. ಬಸ್ಸಲ್ಲೂ ಸಿಗ್ತಾಳೆ? ಬಸ್ಸಲ್ಲಿ ಸಿಗಲ್ಲ ಗೈಸ್. ಸಿಗಲ್ವಾ? ಅವಳು ಮಲ್ಕೊಂಡು ಬಿಟ್ಟಿಲ್ಲ, ಅಷ್ಟು ಟಯರ್ಡಾಗಿದ್ದಾಳೆ. ಸರಿ, ಮನೇಲಿ ಹೋಗಿ ಸಿಗ್ತಾಳೆ. ನಾನು ಇಲ್ಲೇ ಸಿಗ್ತೀನಿ. ಬಾಯ್. ಇಲ್ಲಷ್ಟೇ ಸಿಗ್ತಾಳೆ. ಎಲ್ಲಿಗೆ ಬಾಯ್? ಅವಳಿಗೆ ಎಂಡ್. ಟಾಟಾ ಬಾಯ್ ಬಾಯ್, ಖತಮ್. ಹಂಗೇನಿಲ್ಲ, ಇನ್ನು ನಾವು ಎಕ್ಸಾಮ್ ಡೇನೇ ಸಿಗೋದು ಗೈಸ್. ನಾಳೆ ನಾಡ್ದು ಎಲ್ಲ ಕಾಲೇಜ್ ಇಲ್ಲ. ಸರಿ, ಬಾಯ್ ಬಾಯ್. ಇವಾಗ ಗೈಸ್ ಸೀಮಂತೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ದೀನಿ. ಇವಾಗೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಗೈಸ್, ಫುಲ್ ಸ್ಟ್ರೆಸ್ಸಾಗಿ ಹೋಗ್ಬಿಟ್ಟಿದ್ದೀನಿ, ಮಲ್ಕೋಬೇಕು. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಾಲೋ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ವೀಡಿಯೋ ಎಲ್ರಿಗೂ ಬಾಯ್ ಬಾಯ್.